ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಒಳ್ಳೆಯವನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಒಳ್ಳೆಯವನು. ಆತನು ಒಳ್ಳೆಯದನ್ನು ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮೆಲ್ಲರ ಜೀವಿತದಲ್ಲಿ ಆತನು ಒಳ್ಳೆಯದನ್ನು ಮಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನಾವು ಇಲ್ಲಿ ದೇವರು ಹೀಗೆ ಮಾತಾಡ್ತಾರೆ. ಹಲ್ಲೆಲೂಯಾ. ದೇವರು ಏನು ಹೇಳ್ತಾರೆ ನೋಡು. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ಹೀಗೆ ಹೇಳುತ್ತಾನೆ ನಮ್ಮನ್ನು. ರೋಮ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 21ನೇ ವಚನದಲ್ಲಿ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ಎಂಬುದಾಗಿ. ಹಲ್ಲೆಲೂಯಾ. ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ಸಂಗಡ ಇರ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ಸಂಗಡಿದ್ದು ನಮಗೆ ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೋಡು, ನಿನ್ನ ಜೀವಿತದಲ್ಲಿ ಯಾರಾದರೂ ಕೆಟ್ಟದನ್ನು ಮಾಡಿದರೆ ದೇವರು ಹೇಳುತ್ತಾ ಇರೋದು ಕೆಟ್ಟತನವನ್ನು ಒಳ್ಳೆತನದಿಂದ ಸೋಲಿಸಬೇಕು ಎಂಬುದಾಗಿ ಹೇಳುತ್ತಾರೆ. ಹಲ್ಲೆಲೂಯಾ. ನಾವು ಕೆಟ್ಟತನವನ್ನು ಕೆಟ್ಟತನದಿಂದಲೇ ಸೋಲಿಸೋದಕ್ಕೆ ಆಗೋದಿಲ್ಲ. ಪ್ರೈಸ್ ಲಾರ್ಡ್. ಕೆಟ್ಟತನವನ್ನು ಒಳ್ಳೆತನದಿಂದ ಸೋಲಿಸೋದಕ್ಕೆ ಆಗುತ್ತದೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಅಲ್ಲಿ ನಿನಗೆ ಯಾರಾದರೂ ಕೆಟ್ಟದನ್ನು ಮಾಡಿರುವಾಗ ನೀನು ಒಳ್ಳೆತನದಿಂದ ನೀನು ನಡೆದುಕೊಳ್ಳುವಾಗ ದೇವರ ದಯೆ ನಿನ್ನ ಮೇಲೆ ಹೆಚ್ಚಾಗುತ್ತದೆ. ಹಲ್ಲೆಲೂಯಾ. ದೇವರ ಕೃಪೆ ನಿನ್ನ ಮೇಲೆ ಹೆಚ್ಚಾಗುತ್ತದೆ. ಹಲ್ಲೆಲೂಯಾ. ಈಗ ಇರೋದಕ್ಕಿಂತಲೂ ಇನ್ನೂ ಹೆಚ್ಚಾಗಿ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವರು ನನ್ನನ್ನು ಕೆಟ್ಟದ್ದು ಮಾಡಿದ್ದಾರೆ, ಇವರನ್ನು ನಾನು ಕೆಟ್ಟದೇ ಮಾಡಬೇಕೆಂದು ಯಾವತ್ತೂ ನಾವು ಬಯಸಬಾರದು. ಹಲ್ಲೆಲೂಯಾ. ನಾವು ಯಾವತ್ತೂ ಅವ್ರಿಗೆ ಕೆಟ್ಟದ್ದು ಮಾಡಿದರೆ ನಾವು ಒಳ್ಳೆಯದನ್ನು ಬಯಸಕ್ಕೆ ಹೋಗುತ್ತೇವೋ ಆಗ ಪರಲೋಕದಾಗಿರುವ ತಂದೆ ನಿನ್ನ ಸಂಗಡ ನಿಂತುಕೊಳ್ಳುತ್ತಾರೆ. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳ್ತಾನೆ ಇಬ್ರಿಯ 6:14 ನಿಜವಾಗಿ ನಿನ್ನನ್ನು ಆಶೀರ್ವದಿಸುವನು ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ನಿಜವಾಗ್ಲೂ ನಿನ್ನನ್ನು ಆಶೀರ್ವದಿಸುವೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯಾ. ಈ ವಾಗ್ದಾನ ನನ್ನಲ್ಲೇ ನೆರವೇರಬೇಕಾದ್ರೆ ನಾನು ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿ ತಗ್ಗಿಸಿಕೊಂಡಿದ್ದಾನೆ ಈ ಭೂಮಿಯಲ್ಲಿ ಆ ಪ್ರಕಾರ ನಾವು ಸಹ ತಗ್ಗಿಸಿಕೊಳ್ಳೋರಾಗಿರಬೇಕು. ನಾವು ಯಾವಾಗ ತಗ್ಗಿಸಿಕೊಳ್ಳೋರಾಗಿರ್ತೇವೋ ಆವಾಗ ನಮಗೆ ಹೆಚ್ಚಿಸಲ್ಪಡುತ್ತದೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವರು ನಿನ್ನನ್ನು ಈ ಬೆಳಿಗ್ಗೆ ಮಾತಾಡ್ತಿರೋದೇನೆಂದರೆ ಗೊತ್ತಾ, ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನೋ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನೀನು ನಿನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನಿಗೆ ಸ್ಥಳ ಕೊಡಬೇಕು. ಯಾವಾಗ ನೀನು ಯೇಸು ಕ್ರಿಸ್ತನಿಗೆ ಸ್ಥಳ ಕೊಡ್ತೀಯೋ, ಯಾವಾಗ ನೀನು ಒಳ್ಳೆಯದು ಮಾಡಬೇಕೆಂದು ತೀರ್ಮಾನ ಮಾಡ್ತೀಯೋ ಅಲ್ಲಿ ದೇವರು ನಿನ್ನ ಪರವಾಗಿ ಹೋರಾಡಿ ನಿನಗಾಗಿ ದೇವರು ಯುದ್ಧ ಮಾಡಿ ನಿನಗೆ ಎಲ್ಲವನ್ನು ಒಳ್ಳೆಯದನ್ನು ದೇವರು ಬಯಸುತ್ತಾರೆ. ಹಲ್ಲೆಲೂಯಾ. ಸೈತಾನ ಬರುತ್ತದೆ. ಸೈತಾನ ಹೇಗೆ ಬರುತ್ತೆ ಗೊತ್ತಾ, ಅದು ನಮ್ಮನ್ನು ಕೇಡು ಮಾಡಬೇಕೆಂದು ಬರುತ್ತದೆ, ಅದನ್ನು ನಮ್ಮನ್ನು ಕುಗ್ಗಿಸುವುದಕ್ಕಾಗಿ ಬರುತ್ತದೆ, ಅದನ್ನು ನಮಗೆ ಅವಮಾನ ಪಡಿಸುವುದಕ್ಕಾಗಿ ಬರುತ್ತದೆ. ಇವೆಲ್ಲದರಿಂದ ದೇವರು ನಮ್ಮನ್ನು ಬಿಡಿಸಬೇಕಾದ್ರೆ ನಾವು ಕರ್ತನಲ್ಲಿ ನಂಬಿಕೆ ಇಡಬೇಕು. ನಾವು ಕೆಟ್ಟತನ ಮಾಡಿದವ್ರನ್ನು ಒಳ್ಳೆಯದನ್ನು ಮಾಡಬೇಕು. ಹಲ್ಲೆಲೂಯಾ. ನಾವು ಅದರ ಪಾಪಿಗಳಿದ್ದಾವೆ. ಆದರೆ ಯೇಸು ಕ್ರಿಸ್ತನು ಬಂದು ತನ್ನ ಎಲ್ಲ ಶಿಷ್ಯರುಗಳ ಕಾಲುಗಳನ್ನು ತೊಳೆದಿರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅಲ್ಲೊಬ್ಬ ಶಿಷ್ಯ ಹೇಳ್ತಾನೆ, ನನ್ನ ಶರೀರವನ್ನು ತೊಳಿ ಆದರೆ ಕಾಲು ಮಾತ್ರ ಮುಟ್ಟಬೇಡ ಎಂಬುದಾಗಿ ಹೇಳ್ತಾನೆ. ಆದರೆ ನಾನು ಇದು ತೊಳೆದೇ ಇದ್ದರೆ ನನ್ನಲ್ಲಿ ನಿನಗೆ ಪಾಲಿಲ್ಲ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ನಾವು ಯಾವಾಗಲೂ ಕ್ರಿಸ್ತನ ಮಕ್ಕಳು ನಾವು ತಗ್ಗಿಸಿಕೊಳ್ಳುವವರಾಗಿರಬೇಕು. ದೇವರ ಮಕ್ಕಳು ನಾವು ಯಾವಾಗ ತಗ್ಗಿಸಿಕೊಳ್ಳುವಾಗ ದೇವರು ನಮ್ಮನ್ನು ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನಾವು ತಗ್ಗಿಸಿಕೊಂಡು ಹೋಗಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ತಗ್ಗಿಸಿಕೊಂಡು ಹೋಗುವಾಗಲೇ ದೇವರು ನಮ್ಮ ತಲೆ ಎತ್ತುವಂತೆ ಮಾಡುತ್ತಾನೆ. ಹಲ್ಲೆಲೂಯಾ.
ಒಂದು ವೇಳೆ ನಿನ್ನನ್ನು ಕೇಡು ಮಾಡಿದವ್ರಿಗೋಸ್ಕರ ನೀನು ಪ್ರಾರ್ಥನೆ ಮಾಡಬೇಕು. ಯಾವಾಗ ನೀನು ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀಯೋ ಆಗ ಯಾವ ರೀತಿ ಯೌವನಿಗೆ 2ರಷ್ಟು ದೇವರ ಆಶೀರ್ವಾದ ಮಾಡಿದನು, ನಿನ್ನನ್ನು ಸಹ ದೇವರು ಆಶೀರ್ವಾದ ಮಾಡುತ್ತಾರೆ. ದೇವರು ನಿನ್ನನ್ನು ಬಲಪಡಿಸುತ್ತಾರೆ. ದೇವರು ನಿನ್ನನ್ನು ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ. ನಿನ್ನನ್ನು ದೇವರು ಉನ್ನತ ಸ್ಥಾನದಲ್ಲಿಡುತ್ತಾರೆ. ಹಲ್ಲೆಲೂಯಾ. ಯಾವ ಸ್ಥಳದಲ್ಲಿ ನೀನು ತಗ್ಗಿಸಿಕೊಂಡಿದೆಯೋ, ಯಾವ ಸ್ಥಳದಲ್ಲಿ ನೀನು ಕ್ರಿಸ್ತನಿಗಾಗಿ ತಗ್ಗಿಸಿಕೊಂಡಿದೆಯೋ, ಪರವಾಗಿಲ್ಲ, ನನ್ನ ದೇವರು ನನ್ನ ಸಂಗಡಿದಾರೆಂದು ನೀನು ಯಾವ ಸ್ಥಳದಲ್ಲಿ ತೀರ್ಮಾನ ಮಾಡಿದೆಯೋ ಅದೇ ಸ್ಥಳದಲ್ಲಿ ದೇವರು ನಿನ್ನನ್ನು ನಿನ್ನ ತಲೆಯನ್ನು ಎತ್ತಲ್ಪಡುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿನ್ನನ್ನು ಕೆಟ್ಟದು ಮಾಡುವಾಗಲೂ ನನ್ನ ದೇವರು ಒಳ್ಳೆಯವನಿದ್ದಾನೆ, ಇವತ್ತಿಲ್ಲ ನಾಳೆ ನನ್ನನ್ನು ಒಳ್ಳೆಯದು ಮಾಡುತ್ತಾನೆಂದು ನಿನ್ನ ಹೃದಯದಲ್ಲಿ ತೀರ್ಮಾನ ಮಾಡಬೇಕು. ಯಾವಾಗ ನೀನು ಡಿಸಿಷನ್ ತಗೊಳ್ತೀಯೋ ಅಲ್ಲಿ ನಡೆದು ದೇವರು ನಿನಗೆ ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನನ್ನು ಅಭಿವೃದ್ಧಿಪಡಿಸುತ್ತಾರೆ. ದೇವರು ನಿನ್ನನ್ನು ಉನ್ನತ ಸ್ಥಾನದಲ್ಲಿರುವಂತೆ ಮಾಡುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಮಾಡಬೇಕಾದರೆ ಎಲ್ಲ ವಿಷಯಗಳಲ್ಲಿ ಪ್ರಾರ್ಥನೆ ಮಾಡಬೇಕು, ಎಲ್ಲರಿಗಾಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಆಗ ನೀನು ಪ್ರಾರ್ಥನೆ ಮಾಡುವಾಗಲೇ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ ಆಶೀರ್ವಾದ ಮಾಡುತ್ತಾರೆ. ದೇವರು ನಿನಗಾಗಿ ವಾಗ್ದಾನ ಮಾಡ್ತಾ ಇರೋದು ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನೆಂದು ದೇವರು ಹೇಳ್ತಾ ಇದ್ದಾರೆ. ನೀನು ಭಯಪಡಬೇಡ, ನಿನ್ನನ್ನು ದೇವರ ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ಅಯ್ಯೋ ನನ್ನ ಕತೆ ಮುಗಿದೋಯ್ತೆಂದು ಚಿಂತೆ ಮಾಡಬೇಡ, ನಿನ್ನನ್ನು ದೇವರು ಬಲಪಡಿಸುತ್ತಾರೆ, ಮತ್ತೆ ನಿನ್ನನ್ನು ಏಳುವಂತೆ ದೇವರು ಮಾಡುತ್ತಾರೆ. ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀತಿವಂತನು 7 ಸಾರಿ ಬಿದ್ದರೂ ಮತ್ತೆ ಏಳುವನು ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯಾ. ನೀನು ಬಿದ್ದು ಹೋಗಿದೆ ಎಂದು ಸೋತೋಗಬೇಡ. ದೇವರು ನಿನಗೆ ಬಲವಾದ ಬುರ್ಜ್ ಆಗಿದ್ದಾನೆ, ಆತನು ಬಲವಾದ ಬಂಡೆ ಆಗಿದ್ದಾನೆ. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ನಿನ್ನ ಜೊತೆಗಾರನಾಗಿರುವ ಆತನು ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವ ವ್ಯಕ್ತಿ ನಿನ್ನನ್ನು ಕೆಳಗಾಕಿ ತುಳಿದಿದನೋ ಆತನಕ್ಕಿಂತಲೂ 1000 ಪಟ್ಟು ಬಲಶಾಲಿಯಾಗಿರುವ ದೇವರು ನಿನ್ನ ಸಂಗಡಿದ್ದಾರೆ. ಹಲ್ಲೆಲೂಯಾ. ಆ ದೇವರನ್ನು ಮಾತ್ರ ನೀನು ಹಿಡಿದಿಕೋ, ಆ ದೇವರು ನಿನಗೆ ಆಶೀರ್ವಾದ ಮಾಡುತ್ತಾರೆ, ಆ ದೇವರು ನಿನಗೆ ಬಲಪಡಿಸುತ್ತಾರೆ, ಆ ದೇವರು ನಿನಗೆ ಉನ್ನತ ಸ್ಥಾನಕ್ಕೆ ಒಯ್ಯುತ್ತಾರೆ. ಹಲ್ಲೆಲೂಯಾ. ಇವತ್ತು ನೀನು ಕುಗ್ಗಿದ್ರು ನೋಡಿ ಅನೇಕರು ಬಂದು ನಾನಿದ್ದೇನೆ, ನೀನು ಹೆದರಬೇಡ ಅಂತ ಹೇಳಿರ್ಬೋದು, ನಾನಿದ್ದೇನೆ, ನೀನು ಭಯಪಡಬೇಡ, ನಾನು ನಿನಗೆ ಆ ಸಮಯ ಬಂದಾಗ ಸಹಾಯ ಮಾಡುತ್ತೇನೆ ಅಂತ ಹೇಳಿರ್ಬೋದು. ಆದರೆ ಅವ್ರು ಯಾರು ಮುಂದಕ್ಕೆ ಬರುವುದಿಲ್ಲ. ಯಾವ ವ್ಯಕ್ತಿ ಆತನಿಗಾಗಿ ನಿಂತುಕೊಂಡಿರುವ ಆ ಶಾದ್ರಕ್ ಮೇಷಕರು ನಿಂತುಕೊಂಡಿದ್ರು, ಅವರಿಗಾಗಿ ದೇವರು ಬೆಂಕಿ ಮಧ್ಯದಲ್ಲಿ ಇಳಿದು ಬಂದಿದ್ದನು. ಅದೇ ಪ್ರಕಾರ ನೀನಿರುವ ಇಕ್ಕಟ್ಟುಗಳಲ್ಲಿ ದೇವರು ನಿನ್ನ ಸಂಗಡ ನಿಂತುಕೊಳ್ಳುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಲೋಕದ ಜನಕ್ಕೆ ಕೆಲವರಿಗೆ ನಾಚಿಕೆ ಬರುತ್ತದೆ, ನಿನ್ನ ಜೊತೆಯಲ್ಲಿ ಬಂದರೆ ಕೆಲವರಿಗೆ ನಾಚಿಕೆ ಬರುತ್ತದೆ, ಕೆಲವರಿಗೆ ಅವಮಾನವಾಗ್ತದೆ. ಅಯ್ಯೋ, ನಾನು ಇವನ ಸಂಗಡ ಹೋಗಬೇಕಾ, ನಾನು ಇವಳು ಸಂಗಡ ಹೋಗಬೇಕಾ, ನಾನು ಬರುವುದಿಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಒಂದು ವೇಳೆ ಹೇಳದೇ ಇದ್ದರೂ ಅವ್ರನ್ನ ಆ ದಿವಸ ಫೋನ್ ಸ್ವಿಚ್ ಆಫ್ ಮಾಡ್ಬೋದು, ಇಲ್ಲಾಂದರೆ ನನಗೇನೋ ಕೆಲಸ ಇದೆ, ನಾನು ಬರ್ತೀನಿ, ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ಬೋದು. ಆದರೆ ನಿನ್ನನ್ನು ಸೃಷ್ಟಿ ಮಾಡಿರುವ ದೇವರು, ನೀನು ಯಾವ ಪರಿಸ್ಥಿತಿಯಲ್ಲಿದ್ದರೂ ಆತನು ನಿನ್ನನ್ನು ನೋಡಿ ನಾಚಿಕೆ ಪಡುವುದಿಲ್ಲ. ಆತ ನಿನ್ನನ್ನು ನೋಡಿ ಅಯ್ಯೋ, ನಾನು ಈ ಮಗಳ ಬಳಿಗೆ ಹೋದರೆ ನನಗೆ ಅವಮಾನವಾಗುತ್ತದೆ ಎಂದು ಯಾವತ್ತೂ ಚಿಂತೆ ಮಾಡಲ್ಲ. ಅಯ್ಯೋ, ನಾನು ಈ ಮಗನ ಬಳಿಗೆ ಹೋದರೆ ನನಗೇನಾದರೂ ಕೇಳ್ತಾನೇನೋ, ನನಗೇನಾದರೂ ಅವನಿಗೆ ಬೇಕಾಗಿರುವ ಕಷ್ಟದಲ್ಲಿದ್ದಾನೆ, ಅವನಿಗೆ ಬೇಕಾಗಿರುವ ಹಣಗಳನ್ನು ಕೇಳ್ತಾನೆಂದು ನನ್ನ ಯೇಸು ಹಿಂಜಾರುವುದಲ್ಲ. ಲೋಕದ ಜನರು ಹಿಂಜಾರುತ್ತಾರೆ. ನೀನು ಒಂದು ವೇಳೆ ಕಷ್ಟದಲ್ಲಿದ್ದರೆ, ನೀನು ಒಂದು ವೇಳೆ ಸಾಲದ ಮಧ್ಯದಲ್ಲಿದ್ದರೆ ಈ ದಾರಿಗೆ ಬರೋರು ಮತ್ತೊಂದು ದಾರಿಗೆ ಹೋಗುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈ ದಾರಿಗೆ ಬರೋರು ಮತ್ತೊಂದು ದಾರಿಗೆ ಹೋಗುತ್ತಾರೆ. ನಿನ್ನನ್ನು ನೋಡಿ ಅಯ್ಯೋ, ಅವನು ಬರ್ತಾ ಇದ್ದಾನೆ, ಅವನು ಏನಾದರೂ ನನ್ನನ್ನು ಕೇಳುತ್ತಾನೆಂದು ಬೇರೆ ಮಾರ್ಗವಾಗಿ ಹೋಗುತ್ತಾರೆ. ಹಲ್ಲೆಲೂಯಾ. ಆದರೆ ಯೇಸು ಕ್ರಿಸ್ತನು ಹಾಗಲ್ಲ. ನೀನು ಯಾವಾಗ ಬರ್ತೀಯೆಂದು ದಾರಿ ಕಾಯುತ್ತಾನೆ.
ಯಾವಾಗ ನನ್ನ ಮಗಳು ನನ್ನ ಮಗನು ನನ್ನ ಸನ್ನಿಧಿಯಲ್ಲಿ ಬಂದು ಬೇಡಿಕೊಳ್ಳುತ್ತಾರೋ ಎಂದು ಯೇಸು ಕ್ರಿಸ್ತನು ಹಗಲಿರುಳು ನಿನ್ನ ದಾರಿ ಕಾಯುತ್ತಾನೆ. ಹಲ್ಲೆಲೂಯಾ. ನೀನು ಹೋಗಬೇಕಾಗಿರೋದು ಮನುಷ್ಯರ ಬಳಿಗಲ್ಲ, ನೀನು ಹೋಗಬೇಕಾಗಿರೋದು ನಜರೇತಿನ ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ಹೋಗಿ ನೀನು ಬೇಡಿಕೋ. ಅಲ್ಲಿ ದೇವರು ವಾಗ್ದಾನ ಮಾಡಿದ್ದಾನೆ, ರಾಯದ ಸಿಂಹವು ಹೊಟ್ಟೆಗಿಲ್ಲದರೆ ಹಸಿಬಹುದು, ಆದರೆ ನನ್ನ ಸನ್ನಿಧಿಯಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಎಂಬುದಾಗಿ ಹೇಳಿದ್ದಾನೆ. ಆ ಸನ್ನಿಧಿಯಲ್ಲಿ ನೀನು ಹೋಗಿ ಬೇಡಿಕೋ, ಮನುಷ್ಯರ ಮುಂದೆ ನೀನು ಕೈ ಚಾಚಬೇಡ. ಪ್ರೈಸ್ ದಿ ಲಾರ್ಡ್. ಮನುಷ್ಯರ ಮುಂದೆ ಯಾವತ್ತೂ ಕೈ ಚಾಚಬೇಡ. ನೀನು ಕೈ ಚಾಚಬೇಕಾಗಿರುವುದು ಕರ್ತನಾದ ಯೇಸು ಕ್ರಿಸ್ತನ ಮುಂದೆ. ನನ್ನ ಹೆತ್ತ ತಾಯಿ ತಂದೆ ಮುಂದೆ ಸಹ ಕೈ ಚಾಚಬೇಡ, ನೀನು ದೇವರ ಮುಂದೆ ಕೈ ಚಾಚು. ನಿನಗೆ ದೇವರು ಬರಿಗೈಯಿಂದ ಬಿಡುವುದಿಲ್ಲ. ನಿನಗೆ ದೇವರು ನಿನ್ನ ಕಣಜಿಗಳನ್ನು ತುಂಬಿ ಹೊರಿಸುತ್ತಾನೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ನಿನ್ನ ಕಣಜಿಗಳನ್ನು ತುಂಬಿ ಹೊರಿಸುತ್ತಾನೆ. ಪ್ರೈಸ್ ದಿ ಲಾರ್ಡ್. ಯಾವ ರೀತಿ ವಿಧವೆಯ ಮನೆಗಳಲ್ಲಿರುವ ಪಾತ್ರೆಗಳನ್ನು ತುಂಬಿ ಹೊರಿಸಿದನು. ಎಲ್ಲಿವರೆಗೂ ಆಕೆ ಪಾತ್ರೆ ನನ್ನಲ್ಲಿ ಇಲ್ಲ ಎಂದು ಹೇಳಲಿಲ್ಲ, ಅಲ್ಲಿವರೆಗೂ ಆತನ ಆಶೀರ್ವಾದ ನಿಂತು ಹೋಗಲಿಲ್ಲ. ನಿನ್ನ ಕಣಜಿಗಳನ್ನು, ನಿನ್ನ ಮನೆಗಳನ್ನು ದೇವರು ತುಂಬುತ್ತಾನೆ. ಹಲ್ಲೆಲೂಯಾ. ದೇವರ ಬಳಿಗೆ ಕೇಳಿಕೋ, ದೇವರ ಬಳಿಯಲ್ಲಿ ಕೇಳಿಕೋ, ದೇವರು ನಿನಗೆ ಒದಗಿಸಿ ಕೊಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀನು ಕರ್ತನಾದ ಯೇಸುವಿನ ನಾಮದಲ್ಲಿ ಕೇಳುವನಾಗಿರಬೇಕು. ನೀನೊಂದು ಹ್ಯಾಬಿಟ್ ಮಾಡ್ಕೋ, ನಿನ್ನ ತಾಯಿ ತಂದೆಗೂ ಸಹ ನೀನು ಹೇಳಬೇಡ. ನೀನು ನಿನ್ನ ಮನೆಯೊಳಗೆ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡು, ಇದು ನನಗೆ ಬೇಕು ಎಂದು ಹೇಳು. ಆತನು ಪರಲೋಕದಿಂದ ತೆರೆದು ಆತನು ನಿನಗೆ ಸಹಾಯ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾನೆ. ನೀನು ಮತ್ತೊಬ್ಬರನ್ನು ಹೋಗಿ ಕೈ ಚಾಚಬೇಡ. ದೇವರು ಎಲ್ಲವನ್ನು ನಿನ್ನ ಅಗತ್ಯಗಳನ್ನು ಪೂರೈಸುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀನು ಯಾವ ಪರಿಸ್ಥಿತಿಯಲ್ಲಿದ್ದೋ ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಜೀವಿತವಾಗಿದ್ದಾನೆ. ಯೇಸು ಕ್ರಿಸ್ತನು ಮರಣವನ್ನು ಗೆದ್ದಿದ್ದಾನೆ. ಯೇಸು ಕ್ರಿಸ್ತನಿಗೆ ಸಮಾಧಿ ಹಿಡಿದಿಟ್ಟುಕೊಂಡಿಲ್ಲ, ಆತನ ಸಮಾಧಿ ಬಾಗಿಲು ತೆರೆದಿದೆ. ಹಲ್ಲೆಲೂಯಾ. ಆತನು ನಿನಗೆ ಯಾವಾಗ ಆಶೀರ್ವಾದ ಮಾಡಬೇಕೆಂದು ಬಯಸುತ್ತಾನೆ, ನೀನು ಯಾವಾಗ ಕಷ್ಟದಿಂದ ಹೊರಗೆ ಬರುತ್ತೆ ಎಂದು ನೋಡುತ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾನೆ. ನೀನು ಒಂಟಿಗನಾಗಿದ್ದೇನೆ, ನನ್ನ ಕಷ್ಟ ಯಾರು ಕೇಳ್ತಾರೆಂದು ಚಿಂತೆ ಮಾಡಬೇಡ. ದೇವರು ನಿನ್ನ ಕಣ್ಣೀರುಗಳನ್ನು ಒರೆಸುತ್ತಾನೆ. ಯೇಸು ಕ್ರಿಸ್ತನು ನಿನ್ನ ಕಣ್ಣೀರುಗಳನ್ನು ಒರೆಸುತ್ತಾನೆ. ಯೇಸು ಕ್ರಿಸ್ತನು ನಿನಗೆ ಸಾಲದಿಂದ ಬಿಡುಗಡೆ ಕೊಡುತ್ತಾನೆ. ಯೇಸು ಕ್ರಿಸ್ತನು ನಿನಗೆ ರೋಗದಿಂದ ಬಿಡುಗಡೆ ಕೊಡುತ್ತಾನೆ. ಯೇಸು ಕ್ರಿಸ್ತನು ನಿನಗೆ ಮಾಟ ಮಂತ್ರದ ಕ್ರಿಯೆಗಳಿಂದ ಬಿಡುಗಡೆ ಕೊಡುತ್ತಾನೆ. ಆತನು ಆರೋಗ್ಯದಾಯಕನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆತನು ಆರೋಗ್ಯದಾಯಕನಾಗಿದ್ದಾನೆ. ಯೇಸು ನಿನ್ನ ಸಂಗಡಿದ್ದಾರೆ. ನೀನು ಭಯಪಡಬೇಡ. ದೇವರು ನಿನಗಾಗಿ ಚಿಂತೆ ಮಾಡುತ್ತಾ ಇದ್ದಾರೆ. ದೇವರು ನಿನ್ನ ದಾರಿಯನ್ನು ಕಾಯ್ತಾ ಇದ್ದಾರೆ. ಒಂದೇ ಒಂದು ಸಾರಿ ಕರ್ತನ ಕಡೆಗೆ ತಿರುಗಿಕೋ, ಒಂದೇ ಒಂದು ಸಾರಿ ಪ್ರಾರ್ಥನೆ ಮಾಡಿ ನೋಡು. ಯೇಸು ನಿನ್ನ ಸಂಗಡ ಮಾತಾಡುತ್ತಾರೆ. ಯೇಸು ನಿನ್ನಲ್ಲಿರುವ ಪರಿಸ್ಥಿತಿಗಳಿಂದ ದೂರ ಮಾಡುತ್ತಾರೆ. ಯೇಸು ನಿನಗೆ ಆಶೀರ್ವಾದ ನಿಧಿಯಾಗಿ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಯೇಸು ನಿನಗೆ ಆಶೀರ್ವಾದ ನಿಧಿಯಾಗಿ ಮಾಡುತ್ತಾರೆ. ಇಲ್ಲಿ ದೇವರು ವಾಗ್ದಾನ ಮಾಡಿದ್ದಾರೆ, ನೀನು ಮೇಲಾಗಿ ಇರುವೆ ಹೊರತು ಕೀಳಲ್ಲ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯಾ. ದೇವರು ಹೇಳಿದ್ದಾರೆ, ನೀನು ಮೇಲಾಗಿರುವೆ ಹೊರತು ಕೀಳಲ್ಲ ಎಂಬುದಾಗಿ ಹೇಳಿದ್ದಾರೆ. ಭಯಪಡಬೇಡ. ನೀನು ಮಲಗುತ್ತೀಯ, ಆದರೆ ಯೇಸು ಕ್ರಿಸ್ತನು ರಾತ್ರಿಯೆಲ್ಲ ನಿನ್ನ ಸಂಗಡ ಕೂತುಕೊಳ್ಳುತ್ತಾರೆ. ನೀನು ಎಣ್ಣೆ ಹೊಡೆದು ಟೆನ್ಷನ್ ಇದೆ ಅಂತೇಳಿ ಎಣ್ಣೆ ಹೊಡೆದು ಬಂದು ಮಲಗುತ್ತೀಯ, ಆದರೆ ದೇವರು ನಿನಗೋಸ್ಕರ ಚಿಂತೆ ಮಾಡುತ್ತಾನೆ. ಈ ಎಣ್ಣೆ ಹೊಡೆಯೋದು ನನ್ನ ಮಗ ಯಾವಾಗ ಬಿಡುತ್ತಾನೋ, ಈ ಕುಡುಕತನದಿಂದ ನನ್ನ ಮಗ ಯಾವಾಗ ಶುದ್ಧಾಗುತ್ತಾನೆಂದು ನಿನ್ನ ತಂದೆ ದಾರಿ ಕಾಯ್ತಾ ಇದ್ದಿದ್ದಾರೆ. ಲೋಕದ ತಂದೆ ತಾಯಿ ಆದರೂ ಮಲಗಬಹುದು, ಪರಲೋಕದಾಗಿರುವ ತಂದೆ ತಾಯಿ ಯಾವತ್ತೂ ಮಲಗೋದಿಲ್ಲ. ಆತನು ದಾರಿ ಕಾಯುತ್ತಾನೆ. ನನ್ನ ಮಗನು ಇವತ್ತು ಕುಡಿದು ಬಂದಿದ್ದಾನೆ, ಆದರೆ ನಾಳೆ ಕುಡಿಯೋದಿಲ್ಲ ಎಂಬುದಾಗಿ ಆತನ ಮೇಲೆ ಆತನು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನನ್ನು ಯೇಸು ನಂಬುತ್ತಾನೆ. ಈತನು ನನ್ನ ಮಗನಿದ್ದಾನೆ, ಈತನು ನನ್ನ ಕಡೆಗೆ ಬರ್ತಾನೆಂದು ನಂಬುತ್ತಾನೆ.
ಹಲ್ಲೆಲೂಯ. ಯೇಸು ಕ್ರಿಸ್ತನು ನಂಬಿಗಸ್ತನಾಗಿದ್ದಾನೆ. ನಾವು ಅಪನಂಬಿಕೆ ಉಳ್ಳವರು, ಆದರೆ ಯೇಸು ನಂಬಿಗಸ್ತನು. ಯೇಸು ನಿನ್ನ ದಾರಿ ಕಾಯ್ತಾ ಇದ್ದಿದ್ದಾರೆ. ನೀನು ಈ ವಾಕ್ಯ ಎಲ್ಲಿಂದ ಕೇಳ್ತಾ ಇದ್ದೀಯ ಗೊತ್ತಿಲ್ಲ, ಆದರೆ ನಿನ್ನನ್ನೇ ದೇವರು ಮಾತಾಡ್ತಿರೋದು. ನೀನು ಕುಡುಕತನದಿಂದ ದೇವರು ಬಿಡುಗಡೆ ಮಾಡಿ ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ, ನಿನ್ನನ್ನು ಅಭಿಷೇಕ ಮಾಡುತ್ತಾರೆ. ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನೆಂದು ದೇವರು ಹೇಳಿದ್ದಾರೆ. ನಿನ್ನ ಎಲ್ಲ ಕುಡುಕತನದಿಂದ ಬಿಡುಗಡೆವಾಗಿ ದೇವರು ನಿನ್ನನ್ನು ಹೆಚ್ಚಿಸುತ್ತಾರೆ. ಭಯಪಡಬೇಡ. ರಾತ್ರಿ ಕುಡಿದಿರ್ಬೋದು, ನಿನ್ನೆ ಕುಡಿದಿರ್ಬೋದು, ಇವತ್ತು ನಿನ್ನ ದೇವರ ಕಡೆಗೆ ಪ್ರಾರ್ಥನೆ ಮಾಡಿ ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಕೇಳಿದರೆ ದೇವರು ನಿನ್ನನ್ನು ಕ್ಷಮಿಸಿ ನಿನಗೆ ಉನ್ನತ ಸ್ಥಾನದಲ್ಲಿಡುತ್ತಾರೆ. ಇದುವರೆಗೂ ನೋಡದಂಥ ಆಶೀರ್ವಾದಗಳನ್ನು ನೀನು ನೋಡುವಂತೆ ದೇವರು ಮಾಡುತ್ತಾರೆ. ಭಯಪಡಬೇಡ, ದೇವರು ನಿನ್ನ ಸಂಗಡಲೇ ಇದ್ದಾರೆ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿನ್ನನ್ನು ನಿಜವಾಗ್ಲೂ ಆಶೀರ್ವದಿಸುತ್ತಾರೆ. ನೀನು ಭಯಪಡಬೇಡ. ಆಮೇನ್. ನೀನು ಈ ಲೋಕದವರಿಗೆ ಬೇಡ ಆಗಿರ್ಬೋದು, ಆದರೆ ಪರಲೋಕದ ತಂದೆಗೆ ನೀನು ಬಹು ಅಮೂಲ್ಯನಾಗಿದೆಯಾ. ಅದಕ್ಕಾಗಿ ಭಯಪಡಬೇಡ. ದೇವರಿಗೆ ನೀನು ಬಹು ಅಮೂಲ್ಯನಾಗಿದ್ದೀಯಾ. ನಿನ್ನನ್ನು ದೇವರು ಹೆಚ್ಚಿಸುತ್ತಾರೆ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿ. ಆಮೇನ್. ಆಮೇನ್.